ಮ್ಯೂನಿಚ್ ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿರೋ ಮಾಹಿತಿ ಸಿಕ್ಕಿದೆ. ಎಸ್ಐಟಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ ಅನ್ನೋಂಥ ಮಾಹಿತಿಯನ್ನ ಇಲ್ಲಿನ ಎಸ್ಐಟಿ ಟೀಮ್ಗೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪೊಲೀಸರು ಕನೆಕ್ಟೆಡ್ ಇರ್ತಾರೆ ಏರ್ಪೋರ್ಟ್ ಅಥಾರಿಟಿ ಜೊತೆ ಅಂತ. ಎಸ್ಐಟಿ ಅಧಿಕಾರಿಗಳಿಗೆ ಅಲ್ಲಿನ ಇಮಿಗ್ರೇಷನ್ ಆಫೀಸರ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೈಟ್, ಈ ಪೊಲೀಸರು ಹೇಗೆ ಕನೆಕ್ಟೆಡ್ ಇರ್ತಾರೆ ಅನ್ನುವಂಥದ್ದು ನಾಗೇಂದ್ರ ಬಾಬು ನನ್ನ ಸಹೋದ್ಯೋಗಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇಷ್ಟು ದಿನ ಅಷ್ಟೆಲ್ಲ ಏನು ಓಹೋಹೋ ಕರ್ಕೊಂಬರಕ್ಕಾಗದೇ ಇಲ್ಲ, ಅವ್ರು ಎಲ್ಲಿದ್ದಾರೆ ಪತ್ತೆ ಹಚ್ಚಕ್ಕಾಗದೇ ಇಲ್ಲ ಅಂತಂದ್ರು. ಈಗ ನೋಡಿದ್ರೆ ಅಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ ಜೊತೆ ಕನೆಕ್ಟೆಡ್ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಏನು ಅಂತ ಮಾಹಿತಿ ಎಲ್ಲ ಸಿಗ್ತಾ ಇದೆ. ಸೊ ಯಾವ ರೀತಿಯಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೋತಾರೆ, ಆಮೇಲೆ ಏನೊಂದು ದೊಡ್ಡ ಮಹಾರಾಜ ಬರ್ತಾ ಇರೋ ರೀತಿನಲ್ಲಿ ಇಷ್ಟು ಪರದಾಡಬೇಕಾಗ್ತಿದೆ ಅಲ್ಲ ಪೊಲೀಸರು, ಜಸ್ಟಿಫೈಡಾ ಇದು ಅಂತ? ಶ್ರೀಲಕ್ಷ್ಮಿ ನೋಡಿ, ನಮ್ಮ ಪೊಲೀಸ್ ಇಲಾಖೆಗೆ ಒಂದು ವ್ಯಾಪ್ತಿ ಅಂತಿರುತ್ತೆ. ಆ ವ್ಯಾಪ್ತಿಯನ್ನು ದಾಟಿ ಅವ್ರು ಏನು ಮಾಡೋದಕ್ಕಾಗೋದಿಲ್ಲ. ಸೊ SIT ತನಿಖಾ ತಂಡಕ್ಕೂ ಕೂಡ ಒಂದು ವ್ಯಾಪ್ತಿ ಅಂತ ಇರುತ್ತೆ. ಆ ವ್ಯಾಪ್ತಿಯನ್ನು ಮೀರಿ ಅವ್ರೇನು ಮಾಡೋದಕ್ಕಾಗೋದಿಲ್ಲ. ಈಗ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರುವಂಥ ಹಿನ್ನೆಲೆಯಲ್ಲಿ ಅದರ ಒಂದು ಆಧಾರದಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಇವರಿಗೆ ಒಂದು ಮಾಹಿತಿಯನ್ನು ಕೊಡ್ಬೋದೇ ವಿನಃ, ಜೊತೆಗೆ ISD ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಶೇರ್ ಮಾಡಿಕೊಳ್ಬೋದೇ ವಿನಃ SIT ಅವರು ಹೋಗಿ ಮತ್ತೊಂದು ದೇಶದಲ್ಲಿ ಅವರನ್ನು ನೇರವಾಗಿ ವಶಕ್ಕೆ ಪಡೆಯೋದಾಗಲಿ ಅಥವಾ ಬಲವಂತದಿಂದ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಬರೋದಾಗಲಿ ಅದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಾಜ್ಯದಿಂದ ಮತ್ತೊಂದು ಪಕ್ಕದ ರಾಜ್ಯಕ್ಕೆ ಹೋಗಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರಬೇಕು ಅಂತಂದರೆ ವಿತ್ ಬಾಡಿ ವಾರೆಂಟ್ ಅವರು ಹೋಗಬೇಕಾಗುತ್ತೆ. ವಿತೌಟ್ ಬಾಡಿ ವಾರೆಂಟ್ ಅವರು ಪಕ್ಕದ ರಾಜ್ಯದಿಂದಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬರೋಕ್ಕಾಗೋದಿಲ್ಲ. ಯಾಕಂದರೆ ಕಿಡ್ನಾಪ್ ಪ್ರಕರಣಗಳು ಆಗೋಗುತ್ತೆ ಅವರ ಮೇಲೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಹೀಗೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿರುವಂಥದ್ದು. ಈಗ ಈ ಪ್ರಕರಣದನ್ನ ಗಮನಿಸೋದಾದ್ರೆ, ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಆತನನ್ನ ಚಲನವಲನದ ಮೇಲೆ ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡಿರ್ತಾರೆ. ಅವ್ರಿಗೆ ಆದಂಥ ಒಂದಷ್ಟು ಇಂಟೆಲಿಜೆನ್ಸಿ ಇನ್ಫಾರ್ಮೇಷನ್ಗಳು ಸಿಕ್ಕಿರುತ್ತೆ. ಈಗ ಮ್ಯೂನಿಚ್ ಏರ್ಪೋರ್ಟ್ಗೆ ಅವರು ಎಂಟ್ರಿ ಆಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಅವ್ರಿಗೆ ಮಾಹಿತಿ ಸಿಗುತ್ತೆ. ಶ್ರೀಲಕ್ಷ್ಮಿ ನೋಡಿ, ಕಳೆದ ಬಾರಿಯೂ ಕೂಡ ಅವರು ಬರ್ತಾರೆ ಅಂತಂದಾಗ ಅವರ ಲಗೇಜ್ ಇದೇ ರೀತಿಯಾಗಿ ಬಂದಿತ್ತು. ಆದರೆ ವಿತೌಟ್ ಪ್ರಜ್ವಲ್ ರೇವಣ್ಣ ಫೇಸ್ ರೆಕಗ್ನೈಸ್ ಆಗದೆ ಅವರ ಲಗೇಜ್ ಕೂಡ ಅಲ್ಲಿ ಚೆಕ್ ಇನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಲಗೇಜ್ ಯಾರೋ ಥರ್ಡ್ ಪಾರ್ಟಿ ಒಬ್ಬರು ತಂದಿಟ್ಟಿರ್ಬೋದು. ಆದರೆ ಪ್ರಜ್ವಲ್ ರೇವಣ್ಣ ಬಂದು ಒಳಗಡೆ ಪ್ರವೇಶ ಪಡೆದುಕೊಂಡ ಬಳಿಕ ಅವರ ಹೆಸರಲ್ಲಿ ಎಷ್ಟು ಲಗೇಜ್ ಇರುತ್ತಲ್ಲ ಆ ಲಗೇಜ್ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅವರು ಚೆಕ್ ಇನ್ ಆಗಿದ ತಕ್ಷಣ ಅವರ ಪಾಸ್ಪೋರ್ಟ್ ವಿಚಾರವಾಗಿ ಮಾತನಾಡೋದಾದ್ರೆ ಅವ್ರಿಗೆ ಬ್ಲೂ ಕಾರ್ನರ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ತಕ್ಷಣ ಇಮಿಗ್ರೇಷನ್ ಒಂದು ಫ್ಲಾಗ್ ಆಫ್ ಆಗುತ್ತೆ. ಎಲ್ಲ ಏರ್ಪೋರ್ಟ್ಗಳು ಕೂಡ ಒಂದು ಮಾಹಿತಿ ರವಾನೆ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ SIT ತಂಡಕ್ಕೂ ಕೂಡ ಅಲ್ಲಿನ ಲುಫ್ತಾನ್ಸಾ ಏರ್ಲೈನ್ಸ್ ವಿಚಾರವಾಗಿ ಅವರು ಚೆಕ್ ಇನ್ ಆಯಿತು ಅಂತಂದರೆ ಅವರ ಪಾಸ್ಪೋರ್ಟ್ ಎಂಟ್ರಿ ತೆಗೆದುಕೊಳ್ತಾರೆ. ಆ ಪಾಸ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ದಂತೆ ಎಲ್ಲ ಏರ್ಪೋರ್ಟ್ಗಳು ಕೂಡ ಒಂದು ಮೆಸೇಜ್ ಹೋಗುತ್ತೆ. ಆ ಇಮಿಗ್ರೇಷನ್ ಇನ್ಫಾರ್ಮೇಷನ್ ರವಾನೆ ಆಗ್ತಾ ಇದ್ದಂತೆ ಇಲ್ಲಿನ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ಒಂದು ಇನ್ಫಾರ್ಮೇಷನ್ ರವಾನೆ ಆಗುತ್ತೆ. ಆ ಒಂದು ಮಾಹಿತಿಯನ್ನು ಆಧರಿಸಿ SIT ತಂಡವು ಕೂಡ ಅಲರ್ಟ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ಆದರೆ ಈಗ ಲಗೇಜ್ ಬಂದಿದೆ, ಅವರು ಪ್ರಜ್ವಲ್ ರೇವಣ್ಣ ಕೂಡ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಚೆಕ್ ಇನ್ ಆಗುವವರೆಗೂ ಕೂಡ ಅದು ಅಧಿಕೃತ ಆಗೋದಿಲ್ಲ. ಚೆಕ್ ಇನ್ ಆದ ಬಳಿಕವಷ್ಟೇ ಅಲ್ಲಿ ಅಫಿಷಿಯಲಿ ಅವರು ಎಂಟ್ರಿ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಕನ್ಫರ್ಮ್ ಆಗ್ತದಂತೆ SIT ಟೀಮ್ ಕೂಡ ಆ ಒಂದು ಮೆಸೇಜನ್ನು ಪಡೆದುಕೊಂಡು ನಂತರ ಮುಂದಿನ ಕಾರ್ಯಾಚರಣೆಗೆ ಮುಕ್ತಾರೆ. ಶ್ರೀಲಕ್ಷ್ಮಿ ರೈಟ್. ನಾಗೇಂದ್ರ ಬಾಬು ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ನಾಗರಾಜ್ಗೆ ಪ್ರಶ್ನೆ ತಗೊಳ್ಳೋಣ. ನಾಗರಾಜ್, ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಆದರೆ ಅವರ ಲಗೇಜ್ ಚೆಕ್ ಇನ್ ಆಗಿದೆ. ಅವರು ಬಂದು ಚೆಕ್ ಇನ್ ಆದಮೇಲಷ್ಟೇ ಕಳೆದ ಸಾರಿಯೂ ಕೂಡ ಅವ್ರ ಲಗೇಜ್ ಬಂದಿತ್ತು ಅಂತ ಹೇಳುವಂಥದ್ದು. ಸೊ ಆ ಪ್ರೊಸೀಜರ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡಿ ನಾಗರಾಜ್. ಖಂಡಿತ ಶ್ರೀಲಕ್ಷ್ಮಿ, ಏನು ಈಗ ಅವರ ಬಳಿ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದರೂ ಸಹ ಏನು ಅವರ ಒಂದು ಲಗೇಜನ್ನು ಮೊದಲಿಗೆ ಏರ್ಪೋರ್ಟ್ಗೆ ಮೂರನೇ ವ್ಯಕ್ತಿ ಮುಖಾಂತರ ಕಳಿಸ್ಕೊಟ್ಟಿದ್ರೆ ಅಲ್ಲಿ ಅವರ ಒಂದು ಏನು ಆ ಒಂದು ಭದ್ರತಾ ಚೆಕ್ಕಿಂಗ್ ಏನಿರುತ್ತೆ, ಭದ್ರತೆ CRPF ಸಿಬ್ಬಂದಿ ಇಲ್ಲಿ ಇಂಡಿಯಾದಲ್ಲಾದರೆ CRPF ಸಿಬ್ಬಂದಿಗಳು ಆ ಒಂದು ಭದ್ರತಾ ವ್ಯವಸ್ಥೆಯನ್ನು ಮತ್ತು ಬ್ಯಾಗ್ಗಳನ್ನು ವೆರಿಫೈ ಮಾಡಿ ಅದರಲ್ಲಿ ಏನಾದರೂ ಸ್ಫೋಟಕ ವಸ್ತುಗಳಿದೆಯಾ ಇದನ್ನೆಲ್ಲ ಚೆಕ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಏನು ಆ ಟಿಕೆಟ್ ಹೋಲ್ಡರ್ ಇರ್ತಾರೆ, ಆ ಬ್ಯಾಗ್ಗೆ ಸಂಬಂಧಿಸಿದಂತೆ ಟಿಕೆಟ್ ಹೋಲ್ಡರ್ ಇರ್ತಾರೆ, ಇದು
ಎರಡು ಒಟ್ಟಿಗೆನೇ ಒಂದು ಫ್ಲೈಟ್ಗೆ ಚೆಕ್ ಆಗುವಂಥದ್ದು. ಒಂದು ಕಡೆ ಬೋರ್ಡಿಂಗ್ಗೆ ಪ್ಯಾಸೆಂಜರ್ನ ಕರ್ಕೊಂಡ್ರೆ ಒಂದು ಕಾರ್ಗೋ ಸೆಕ್ಷನ್ ಮುಖಾಂತರ ಅಲ್ಲಿಗೆ ಒಂದು ಏನು ಲಗೇಜನ್ನು ಫ್ಲೈಟ್ಗೆ ಕಳಿಸ್ಕೊಡುವಂಥದ್ದು. ಇದರಲ್ಲಿ 2 ಹ್ಯಾಂಡ್ ಬ್ಯಾಗ್ಸ್ ಜೊತೆಗೆ 2 ಹೆವಿ ಬ್ಯಾಗ್ಗಳ ಒಂದು ಉಲ್ಲೇಖವನ್ನು ಅವರ ಆನ್ಲೈನ್ ಬುಕ್ಕಿಂಗ್ ಏನಿತ್ತು ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ 2 ಹೆವಿ ಬ್ಯಾಗ್ಗಳೇನಿದ್ದಾವೆ ಅವುಗಳನ್ನು ಮೊದಲಿಗೆ ಇವರು ಬೋರ್ಡಿಂಗ್ ಆದ ಕೂಡಲೇ ಆ 2 ಬ್ಯಾಗನ್ನು ವಿಮಾನಕ್ಕೆ ಕಳಿಸ್ಕೊಡುವಂಥದ್ದು. ಆದರೆ ಇದುವರೆಗೂ ಅವು ಲಗೇಜ್ ಏರ್ಪೋರ್ಟ್ ತಲುಪಿರೋದು ನಿಜ, ಆದರೆ ಇನ್ನೂ ಒಳಗಡೆ ವಿಮಾನದೊಳಗಡೆ ಚೆಕ್ ಇನ್ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ಫ್ಲೈಟ್ ಇನ್ನೂ ಆನ್ ಟೈಮ್ಗೆ ಹೋಗುತ್ತೆ, ಅದರಲ್ಲಿ ಯಾವುದೇ ಡಿಲೇ ಇಲ್ಲ ಅಂತೇಳಿ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಫ್ಲೈಟ್ ಒಮ್ಮೆ ಅಲ್ಲಿ ಬೋರ್ಡಿಂಗ್ ಕ್ಲೋಸ್ ಆಗಿ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದ್ದಂಗೆ ಇಲ್ಲಿಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಬಿಡುತ್ತೆ SIT ಅಧಿಕಾರಿಗಳಿಗೆ. ಯಾರೆಲ್ಲ ವಿಮಾನದಲ್ಲಿದ್ದಾರೆ, ಎಷ್ಟು ಜನ ಪ್ರಯಾಣಿಕರಿದ್ದಾರೆ, ಅವರ ಮಾಹಿತಿ ಏನು, ಅವ್ರು ಬಳಿ ಇರ್ತಕ್ಕಂಥ ಯಾವ ದೇಶದ ಪಾಸ್ಪೋರ್ಟ್ ಹೊಂದಿ ಇಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಫ್ಲೈಟ್ ಟೇಕ್ ಆಫ್ ಆದ ಕೂಡಲೇ ಇಲ್ಲಿಗೆ ಸಿಗುವಂಥದ್ದು. ಸದ್ಯಕ್ಕೆ ಆ ಒಂದು ಮ್ಯಾನಿಫೆಸ್ಟೋಗೋಸ್ಕರ SIT ಅಧಿಕಾರಿಗಳು ಮತ್ತು ಇಮಿಗ್ರೇಷನ್ ಅಧಿಕಾರಿಗಳು ವೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೋ ಇಲ್ವೋ ಅನ್ನೋದು. ಲಗೇಜ್ ಚೆಕ್ ಇನ್ ಆಗಿದೆ, ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದಾರೋ ಇಲ್ವೋ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. SIT ಆಫೀಸರ್ಸ್ ಹೇಳ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಕೂಡ ಬರ್ತಾ ಇದ್ದಾರೆ ಅಂತ. ಅದು ಕನ್ಫರ್ಮ್ ಆಗ್ಬೇಕಷ್ಟೇ. ಯಾವ ವಿಮಾನ ಬರುತ್ತೆ, ಎಷ್ಟು ಪ್ರಯಾಣಿಕರು ಇರ್ತಾರೆ, ಅದೆಲ್ಲ ಕೂಡ ಡೀಟೇಲ್ಸ್ ಸಿಕ್ಕೇ ಸಿಗುತ್ತೆ. ಪಾಸ್ಪೋರ್ಟ್ ಸಮೇತ ಆ ಬೋರ್ಡಿಂಗ್ ಆಗೋ ಮಾಹಿತಿ ಎಲ್ಲ ಏನಿದೆ ಆ ಎಲ್ಲ ಮಾಹಿತಿ ಸಿಗತ್ತೆ. ಬೋರ್ಡಿಂಗ್ ಆಗೋ ಪ್ರಯಾಣಿಕರ ಬಗ್ಗೆ ಎಲ್ಲ ಮಾಹಿತಿಯನ್ನ ಅಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ ರವಾನೆ ಮಾಡ್ತಾರೆ ಇಲ್ಲಿ ಪೊಲೀಸರಿಗೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.